ಮಟಮಟ ಮಧ್ಯಾಹ್ನದ ಹೊತ್ತು ಆರ್ಟಿ ನಗರದ ಆ ಕಟ್ಟಡದಲ್ಲಿ ಬೆಂಕಿ ಕೆನ್ನಾಲಿಗೆ ಚಾಚಿತ್ತು. ಇಡೀ ಕಟ್ಟಡದಲ್ಲಿ ದಟ್ಟ ಹೊಗೆ ತುಂಬಿಕೊಂಡಿತ್ತು. ಕಟ್ಟಡದಲ್ಲಿ ಸಿಲುಕಿದ್ದ 40 ಮಂದಿ ಹೊರಬರಲಾಗದೆ ಒದ್ದಾಡಿದ್ರು. ಆದರೆ ಅದೃಷ್ಟವಶಾತ್ ಎಲ್ಲರೂ ಮಿರಾಕಲ್ ರೀತಿಯಲ್ಲಿ ಬಚಾವಾಗಿದ್ದಾರೆ. ಫುಲ್ ಹೊಗೆ ಬರ್ತಾ ಇತ್ತು. ನಾವೆಲ್ಲ ಹೋಗಿ ನೋಡಿದ್ರಿ. ಹೊಗೆ ಫುಲ್ ಬಿಲ್ಡಿಂಗ್ ಫುಲ್ ಹತ್ಕೊಂಡ್ಬಿಟ್ಟಿದೆ ಸರ್. ಬಿಲ್ಡಿಂಗ್ ಫುಲ್ ಕಣ್ಬಿಡಕ್ ಆಗ್ತಾಯಿಲ್ಲ ನಮ್ಗೆ. ದಟ್ಟ ಹೊಗೆ ಆವರಿಸಿದೆ. ಅಗ್ನಿ ಅವಘಡದಲ್ಲಿ ಸಿಲುಕಿದ್ದವರ ರಕ್ಷಣೆಗೆ ಹರಸಾಹಸ ಪಡುತ್ತಿದ್ದಾರೆ. ಇದೇ ಅನಾಹುತದಲ್ಲಿ 40 ಜನರ ಜೀವ ಉಳಿದಿದೆ. ಅಗ್ನಿ ಅವಘಡ, 40 ಮಂದಿ ಮಿರಾಕಲ್ ಎಸ್ಕೇಪ್. 2 ಅಂತಸ್ತಿನ ಕಟ್ಟಡ, ದಟ್ಟ ಹೊಗೆ, ರೋಚಕ ರಕ್ಷಣೆ. ರಾಜಧಾನಿಯಲ್ಲಿ ಇವತ್ತು ಘೋರ ದುರಂತ ಅದೃಷ್ಟವಶಾತ್ ಜಸ್ಟ್ ಮಿಸ್ ಆಗಿದೆ. ಮಧ್ಯಾಹ್ನ ಆರ್ಟಿ ನಗರದಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 40 ಮಂದಿ ಸಿಬ್ಬಂದಿ ಕೂದಲೆಳೆ ಅಂತರದಲ್ಲಿ ಪಾರಾಗಿ ಬಂದಿದ್ದಾರೆ. ಇದು ಆರ್ಟಿ ನಗರದಲ್ಲಿರೋ ಮಿರಾಕಲ್ ಡ್ರಿಂಕ್ಸ್ ಕಟ್ಟಡ. 2 ಅಂತಸ್ತಿನ ಇದೇ ಕಟ್ಟಡದ ಬೇಸ್ಮೆಂಟ್ನಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ಕ್ಷಣ ಮಾತ್ರದಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿರೋ ಐಟಿ ಕಂಪನಿಗೂ ಆವರಿಸಿತ್ತು. ಇಡೀ ಕಟ್ಟಡದಲ್ಲಿ ದಟ್ಟ ಹೊಗೆ ತುಂಬಿತ್ತು. ಉಸಿರಾಡೋದಕ್ಕೂ ಕಷ್ಟವಾಗಿತ್ತು. ಐಟಿ ಕಂಪನಿಯ ಸಿಬ್ಬಂದಿ ಹೇಗೋ ಎತ್ನೋ ಬೆತ್ನೋ ಅಂತ ಹೊರಗೆ ಓಡಿ ಬಂದಿದ್ರು. ಆದರೆ ಇದೇ ಬಿಲ್ಡಿಂಗ್ನ 2ನೇ ಫ್ಲೋರ್ನಲ್ಲಿದ್ದ ಆಯುರ್ವೇದಿಕ್ ಕಂಪನಿಯ ಮಿರಾಕಲ್ ಡ್ರಿಂಕ್ ಕಚೇರಿಯಲ್ಲಿ 40ಕ್ಕೂ ಹೆಚ್ಚು ಸಿಬ್ಬಂದಿ ಹೊಗೆಯಿಂದ ಹೊರಬರಲಾಗದೆ ಪರದಾಡಿದ್ರು. 1.25 ವರ್ಷಕ್ಕೆ ಬೆಂಕಿ ಅಂಟ್ಕೊಂತು. ನಾವೆಲ್ಲ ಫಸ್ಟ್ ಫ್ಲೋರಲ್ಲಿ IDS ನೆಕ್ಸ್ಟಲ್ಲಿ ಕೆಲಸ ಮಾಡೋದು. ಅದು ಫಿಂಗರ್ ಪ್ರಿಂಟ್ ಡೋರ್ ಬಂದ್ಬಿಟ್ಟು ಲಾಕ್ ಆಗಿಬಿಟ್ಟಿತ್ತು. ಎಲ್ಲರೂ ಕಿರ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಏನಾಗ್ತೈತೆ ಅಂತ ಬಗ್ ನೋಡಿದ್ರೆ ಫುಲ್ ಬ್ಲ್ಯಾಕ್ ಸ್ಮೋಕ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮಗೇನು ಕಾಣಿಸಿಲ್ಲ. ಸರಿ ಅಂದ್ಬಿಟ್ಟು ಒಂದಷ್ಟು ಜನ ಟೆರೆಸ್ ಮೇಲೆ ಓಡೋದ್ರು. ನಾವು ಒಂದಷ್ಟು ಜನ ಹಿಂಗೆ ಕೆಳಗೋಡ್ ಬಂದ್ವಿ. ಬೆಂಕಿ ಕೊಂಡು ಸ್ಥಳೀಯರು ಅಲರ್ಟ್ ಆಗಿದ್ರು. ಅಗ್ನಿಶಾಮಕ ಸಿಬ್ಬಂದಿಗೆ ಫೋನ್ ಮಾಡಿ ಕಟ್ಟಡದಲ್ಲಿದ್ದವರ ರಕ್ಷಣೆಗೆ ದೌಡಾಯಿಸಿದ್ರು. ಮಿರಾಕಲ್ ಡ್ರಿಂಕ್ ಕಚೇರಿಯಲ್ಲಿ ಲಾಕ್ ಆಗಿದ್ದವರನ್ನ ಪಕ್ಕದ ಕಟ್ಟಡದಿಂದ ಇಳಿದು ರಕ್ಷಣೆ ಮಾಡಿದ್ರು. ಮೇಲೆ ಹುಡುಗರೆಲ್ಲ ಅಲ್ಲಿಂದ ಇಳಿಯೋಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಅಷ್ಟೊಂದು ಹೊಗೆ ತುಂಬ್ಕೊಂಡ್ಬಿಡುತ್ತೆ. ಫುಲ್ ಥ್ರೋಟ್ ಎಲ್ಲ ಪ್ರಾಬ್ಲಮ್. ಈಗ ಎಲ್ಲರೂ ಆಂಬುಲೆನ್ಸಲ್ಲಿ ಕರ್ಕೊಂಡೋದ್ರು. ಮೇಲೆ ಅರೌಂಡ್ 15 ಮೆಂಬರ್ಸ್ ಇದ್ರು. ಇಮಿಡಿಯೇಟಾಗಿ ಸುರೇಶ್ ಅಣ್ಣಂಗೆ ಹೇಳಿದ್ಕೆ ಮತ್ತು ಆನಂದ್ ಸರ್ಗೆ ಹೇಳಿದ್ಕೆ ಪಾಪ ಇಮಿಡಿಯೇಟಾಗಿ ನಮಗೆ ಫೈರ್ ಇದು ಕಳಿಸ್ಕೊಟ್ರು ಸರ್. ಎಷ್ಟೋ ಜನ ಒಳಗಡೆನೇ ಇದ್ರು ಗೊತ್ತಾ. ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಭಯ ಪಡ್ಕೊಂಡ್ಬಿಟ್ಟಿದ್ರು. ಅದೃಷ್ಟವಶಾತ್ 40 ಜನರ ಜೀವ ಉಳಿದಿದೆ. ಸದ್ಯ 11 ಜನರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಓರ್ವ ಮಹಿಳೆಗೆ ಉಸಿರಾಟದ ಸಮಸ್ಯೆ ಇದ್ದು ಚಿಕಿತ್ಸೆ ಮುಂದುವರೆದಿದೆ. ಇತ್ತ ಸಚಿವ ಭೈರತಿ ಸುರೇಶ್ ಸ್ಥಳಕ್ಕೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು. ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಆದರೆ ಅವಘಡದಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಪಾರ್ಕಿಂಗ್ನಲ್ಲಿದ್ದ 10ಕ್ಕೂ ಹೆಚ್ಚು ಬೈಕ್ಗಳು ಬೆಂಕಿಗಾಹುತಿಯಾಗಿವೆ. ಘಟನೆಗೆ ಕಾರಣವೇನು ಅನ್ನೋದು ತನಿಖೆಯಿಂದ ಹೊರಬರಬೇಕಿದೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.